ನಾನು ನಿಮ್ಮ ಮಂಜುನಾಥ್ ಶರ್ಮಾ. ಇವತ್ತು ನಾವು ರಾಮನಗರ ಕೋಟೆ ಅದರ ಬಗ್ಗೆ, ಅಂದರೆ ಇಲ್ಲಿ ವಾರಣಾಸಿಯಲ್ಲಿರ್ತಕ್ಕಂಥ ರಾಮನಗರ ಕೋಟೆ ಅದರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ರಾಮನಗರ ಕೋಟೆ 18ನೇ ಶತಮಾನದಲ್ಲಿ ನಿರ್ಮಿಸಲಾದ ಮತ್ತು ಮರಳುಗಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೋಟೆ ಇದು. ಇದು ನದಿ ದಡದ ಬಳಿ ಇದೆ. ವಾರಣಾಸಿ ರಾಜ ಕಾಶಿನರೇಶ ಈ ಕಟ್ಟಡನ ನಿರ್ಮಾಣ ಮಾಡಿದ. ಈಗಿನ ರಾಜ ಅನಂತನಾರಾಯಣ ಸಿಂಗ್ ಈಗ ಈ ಕೋಟೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೋಟೆಯು ಈಗ ಅದರ ಪ್ರಮುಖ ಹೊಳಪನ್ನು ಹೊಂದಿಲ್ಲದೆ ಇರ್ಬೋದು, ಆದರೆ ಇದು ಕಲಾತ್ಮಕವಾಗಿ ಆಹ್ಲಾದಕರವಾದ ರಚನೆಯಾಗಿದೆ. ರಾಮನಗರ ಕೋಟೆ ಎಲ್ಲಿದೆ? ಈ ಕೋಟೆ ನದಿಯ ಪೂರ್ವ ದಡದಲ್ಲಿ, ಇದು ರೈಲು ನಿಲ್ದಾಣದಿಂದ 14 ಕಿಲೋಮೀಟರ್ ದೂರದಲ್ಲಿ, ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ. ತುಳಸಿ ಘಾಟ್ ಎದುರುಗಡೆ ಇದೆ. ರಾಮನಗರ ಕೋಟೆ ಭೇಟಿ ನೀಡಲು ಉತ್ತಮ ಸಮಯ ಯಾವುದು ಅಂತಂದರೆ, ಕೋಟೆ ಬೆಳಗ್ಗೆ 10 ಗಂಟೆಗೆ ತೆಗೆಯುತ್ತೆ, 5 ಗಂಟೆವರೆಗೂ ತೆಗೆದಿರುತ್ತೆ, ಮತ್ತು ಹೋಳಿ ಹಬ್ಬದ ದಿನದ ಸಹ ಈ ಕೋಟೆ ರಜಾ ಇರುತ್ತೆ. ಭಾನುವಾರ ಕೂಡ ಸಾರ್ವಜನಿಕರಿಗೆ ತೆಗೆದಿರುತ್ತೆ. ಈ ಕೋಟೆ ಹೇಗೆ ಪ್ರಸಿದ್ಧ ಆಗಿದೆ ಅಂತಂದರೆ, ರಾಮನಗರ ಕೋಟೆ ಮೊಘಲ್ ಶೈಲಿಯ ವಾಸ್ತುಶಿಲ್ಪಿಯಲ್ಲಿ ನಿರ್ಮಿಸಲಾದ ಕೆನೆ ಬಣ್ಣದ ಮರಳುಗಳಿಂದ ಮಾಡಲ್ಪಟ್ಟ ಭದ್ರವಾದ ಕಟ್ಟಡವಾಗಿದೆ. ಕೋಟೆಯು ವೇದವ್ಯಾಸ ದೇವಸ್ಥಾನ, ದಕ್ಷಿಣಮುಖಿ ಹನುಮಾನ್ ದೇವಸ್ಥಾನ, ವಸ್ತು ಸಂಗ್ರಹಾಲಯ, ದೊಡ್ಡ ಖಗೋಳ ಗಡಿಯಾರ, ಕೆತ್ತಿದ ಬಾಲ್ಕನಿಗಳು, ಮಂಟಪಗಳು, ತೆರೆದ ಅಂಗಳಗಳು, ದರ್ಬಾರ್ ಹಾಲು ಮತ್ತು ಸ್ವಾಗತ ಕೊಠಡಿಯನ್ನು ಒಳಗೊಂಡಿದೆ. ರಾಜನ ಖಾಸಗಿ ನಿವಾಸದ ಪ್ರದೇಶವನ್ನು ಪ್ರವಾಸಿಗರಿಗೆ ಇಲ್ಲಿ ತೆರೆದಿಲ್ಲ. ಆದ್ದರಿಂದ ರಾಜನ ಖಾಸಗಿ ನಿವಾಸಕ್ಕೆ ಹೋಗಲಿಕ್ಕಾಗಲ್ಲ, ಬಾಕಿ ಎಲ್ಲ ಕಡೆಯೂ ಹೋಗ್ಬೋದು. ಕೋಟೆಯ ವಸ್ತು ಸಂಗ್ರಹಾಲಯ. ಕೋಟೆಯೊಳಗೆ ವಸ್ತು ಸಂಗ್ರಹಾಲಯವನ್ನು ಸಾರಾವತಿ ಭವನ ಅಂತ ಕರೀತಾರೆ. ಈ ಭವನದ ಹಿಂದೆ ಸಾರ್ವಜನಿಕ ಪ್ರೇಕ್ಷಕರ ಭವನವಾಗಿತ್ತು. ಇಂದು ವಸ್ತು ಸಂಗ್ರಹಾಲಯದಂಥ ಕೃತಿಗಳು, ಅಮೇರಿಕಾದ ಹಳೆಯ ಕಾರುಗಳು, ಮಧ್ಯಕಾಲದ ವೇಷಭೂಷಣಗಳು, ಚಿನ್ನದ ಆಭರಣಗಳು, ಬೆಳ್ಳಿಯ ಕೆಲಸಗಳು, ಸೇಡನ್ ಕುರ್ಚಿಗಳು, ಪಲ್ಲಕ್ಕಿಗಳು, ಹಳೆಯ ಬಂದೂಕುಗಳು, ಆನೆ ತಡಿಗಳು ಮತ್ತು ಇತರವು ಅಪರೂಪದ ಸಂಗ್ರಹವನ್ನು ಇಲ್ಲಿ ಹೊಂದಿದೆ. ಅನೇಕ ಪುಸ್ತಕಗಳು, ಹಸ್ತಪ್ರತಿಗಳು, ಚಿಕಣಕಿ ಚಿತ್ರದ ಪುಸ್ತಕ ಇದೆ, ಮತ್ತು ಇತರರು ಸಹ ಇಲ್ಲಿ ಕಂಡು ಬರ್ತಾರೆ. ಖಗೋಳ ಗಡಿಯಾರ ಕೋಟೆಯ ಅಪರೂಪದ ಗಡಿಯಾರ ಅಂತಲೇ ಹೇಳ್ಬೋದು. ಇದು ಸಮಯ, ದಿನ, ವಾರ, ತಿಂಗಳು ಮತ್ತು ಗ್ರಹಗಳು, ಚಂದ್ರ ಮತ್ತು ಸೂರ್ಯನ ಸ್ಥಾನದ ಬಗ್ಗೆ ಖಗೋಳ ವಿವರಗಳನ್ನು ಕೂಡ ನಿಖರವಾಗಿ ತೋರಿಸುತ್ತೆ. ಈ ಗಡಿಯಾರವನ್ನು 19ನೇ ಶತಮಾನದಲ್ಲಿ ಖಗೋಳ ಶಾಸ್ತ್ರಜ್ಞರು ವಾರಣಾಸಿ ರಾಜನ ಆಸ್ಥಾನದಲ್ಲಿ ನಿರ್ಮಾಣ ಮಾಡಿದ್ರು. ರಾಮನಗರ ಕೋಟೆ ಭೇಟಿ ನೀಡಲು ಉತ್ತಮ ಸಮಯ ಯಾವುದು ಅಂತಂದರೆ, ಕೋಟೆ ಭೇಟಿ ನೀಡಲು ಉತ್ತಮ ಸಮಯ ಅಂದರೆ ಅಕ್ಟೋಬರ್ ತಿಂಗಳು. ಈ ತಿಂಗಳಲ್ಲಿ ದಸರಾ ಆಚರಣೆ ಅಂಗವಾಗಿ ಭಗವಾನ್ ರಾಮನ ಜೀವನದ ವೇದಿಕೆ ಪ್ರದರ್ಶನವನ್ನು ಮಾಡ್ತಾರೆ. ಈ ಸಮಯದಲ್ಲಿ ಕೋಟೆಯು ವರ್ಣರಂಜಿತ ಮತ್ತು ರೋಮಾಂಚಕವಾಗಿರುತ್ತದೆ. ಈ ಪ್ರದರ್ಶನದ ಸಮಯದಲ್ಲಿ ರಾಜಮಂತ್ರದವರು ಕೋಟೆಯ ಸುತ್ತಲೂ ಅಲಂಕರಿಸಿದ ಆನೆಯ ಮೇಲೆ ಸವಾರಿ ಮಾಡ್ತಾರೆ. ಮಳೆಗಾಲದ ಅವಧಿಯಲ್ಲಿ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಕೋಟೆಯನ್ನು ದೋಣಿಯ ಮೂಲಕ, ನದಿ ಮೂಲಕ ಪ್ರವೇಶಿಸುವುದು. ಕೋಟೆಗೆ ದೋಣಿ ಸವಾರಿ ಒಂದು ಪ್ರಮುಖ ಚಟುವಟಿಕೆಯಾಗಿದೆ. ದಶಾಶ್ವಮೇಧ ಘಾಟ್ನಿಂದ ದೋಣಿ ವಿಹಾರ ಲಭ್ಯ ಇದೆ ಮತ್ತು ಕೋಟೆಯನ್ನು ತಲುಪಲು ಸುಮಾರು 1 ಗಂಟೆ ತಗೊಳ್ಳುತ್ತೆ.
ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕೋಟೆಯೊಳಗೆ ಅನೇಕ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ. ನೆಲದ ಸಂಸ್ಕೃತಿಯನ್ನು ಆನಂದಿಸಲು ಬಯಸುವವರು ಈ ತಿಂಗಳನ್ನು ಆಚರಿಸಬಹುದು. ರಾಜಮಂಗಲವು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆಯುವ ಮತ್ತೊಂದು ಪ್ರಮುಖ ಹಬ್ಬ ಆಗಿದೆ. ಈ ಹಬ್ಬದ ಸಮಯದಲ್ಲಿ ನೀವು ದೋಣಿ ಮೆರವಣಿಗೆ, ನೃತ್ಯ ಪ್ರದರ್ಶನ ಮತ್ತು ಇನ್ನೂ ಕೆಲವನ್ನು ಆನಂದ ಪಡಬಹುದು. ನೀವು ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತು ಮಾರ್ಚ್ ನಡುವೆ ಕೋಟೆಗೆ ಭೇಟಿ ನೀಡಲು ಉತ್ತಮ ಸಮಯ. ಹವಾಮಾನ ಚೆನ್ನಾಗಿರುತ್ತೆ, ಆದ್ದರಿಂದ ಅಂಥ ಟೈಮ್ನಲ್ಲಿ ನೀವು ಇಲ್ಲಿ ಭೇಟಿ ನೀಡ್ಬೋದು. ಕೋಟೆ ಇತಿಹಾಸ ಏನಿರ್ಬೋದಪ್ಪ ಅಂತಂದರೆ, ಮಹಾಭಾರತದ ಕಾಲದಲ್ಲಿ ರಾಮನಗರವು ವೇದವ್ಯಾಸರು ತಪಸ್ಸು ಮಾಡಿದ ಸ್ಥಳ ಆಗಿತ್ತು. ಈ ಕೋಟೆಯನ್ನು 18ನೇ ಶತಮಾನದಲ್ಲಿ ಋಷಿಗೆ ಸಮರ್ಪಿತವಾಗಿ ನಿರ್ಮಾಣ ಮಾಡಲಾಗಿತ್ತು. ಆದಾಗ್ಯೂ ಕೋಟೆಯ ಗೋಡೆ ಮೇಲಿನ ಶಾಸನಗಳು 17ನೇ ಶತಮಾನದಷ್ಟು ಹಿಂದಿಂದು 18ನೇ ಶತಮಾನದ ವೇಳೆಗೆ ಭಗವಾನ್ ರಾಮನ ಜೀವನದ ಬಗ್ಗೆ ಅನೇಕ ವೇದಿಕೆಯ ಪ್ರದರ್ಶನಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಮತ್ತು ನರೇಶನು ತನ್ನ ಕುಟುಂಬದೊಂದಿಗೆ ಕೋಟೆಯಲ್ಲಿ ವಾಸ ಮಾಡ್ತಾ ಇದ್ದ. ಆದ್ದರಿಂದ ಈ ಸ್ಥಳಕ್ಕೆ ರಾಮನಗರ ಅಂತ ಹೆಸರು ಬಂತು. ಅದಕ್ಕೂ ಬದಲು ಇದನ್ನು ವ್ಯಾಸಕಾಶಿ ಅಂತ ಕರೀತಾ ಇದ್ದರು. ಕಾಶಿ ನರೇಶ ತನ್ನ ಕುಟುಂಬದೊಂದಿಗೆ ಕೋಟೆಯಲ್ಲಿ ವಾಸ ಮಾಡ್ತಾ ಇದ್ದ ಮತ್ತು ನಂತರ ಅವನ ಕೋಟೆಯೊಳಗೆ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ದ. ರಾಜವಂಶದ ಆಡಳಿತವನ್ನು